ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾ ಮತ್ತು ಭಾರತದ ನಡುವೆ ಅನಗತ್ಯವಾಗಿ ಒಂದು ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಆ ಅಜ್ಞಾನಿಗಳು ತಮ್ಮ ದೇಶದ ಕೆಟ್ಟ ಪರಿಸ್ಥಿತಿಗೆ ಭಾರತವನ್ನು ಹೊಣೆಗಾರರನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ರಷ್ಯಾ ಒಂದು ಅಚ್ಚರಿಯ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ. ಬಾಂಗ್ಲಾದೇಶಕ್ಕೆ ಒಂದು ಅರ್ಥಪೂರ್ಣವಾದಂತಹ ಬುದ್ಧಿ ಮಾತನ್ನು ಕೂಡ ಹೇಳಿದೆ. ರಷ್ಯಾದ ಈ ನಡೆಯ ಹಿಂದೆ ಬಹಳ ದೊಡ್ಡದಾದಂತಹ ಒಂದು ಕಾರಣವೂ ಕೂಡ ಇದೆ. ರಷ್ಯಾ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದೆಯಲ್ಲ, ಇದಕ್ಕೊಂದು ಅರ್ಥ ಇದೆ. ಒಂದು ವೇಳೆ ನಮ್ಮ ಮಾತಿಗೆ ನೀವು ಬಗ್ಗದೇ ಇದ್ರೆ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನುವಂತಹ ನೀತಿಯನ್ನು ನಾವು ಅನುಸರಿಸಬೇಕಾಗತ್ತೆ ಅಂತ ರಷ್ಯಾ ಪರೋಕ್ಷವಾಗಿ ಬಾಂಗ್ಲಾದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದರ ನಡುವೆ ಈ ಇಡೀ ರಾದ್ಧಾಂತಕ್ಕೆ ಕಾರಣವಾಗಿದ್ದೇನು ಹೇಳಿ? ಉಸ್ಮಾನ್ ಹಾದಿ ಎನ್ನುವಂಥ ಒಬ್ಬ ಮೂಲಭೂತವಾದಿಯ ಹತ್ಯೆ. ಇಷ್ಟು ದಿನ ಬಾಂಗ್ಲಾದ ಸರ್ಕಾರ ಭಾರತದ ಕಡೆಗೆ ಬೊಟ್ಟು ಮಾಡ್ತಾ ಇತ್ತು. ಈ ಟಾರ್ಗೆಟ್ ಕಿಲ್ಲಿಂಗ್ ಭಾರತದ ಕಡೆಯಿಂದ ಆಗ್ತಾ ಇದೆ, ಗುಂಡು ಹೊಡೆದವನು ಭಾರತಕ್ಕೆ ಹೋಗಿದ್ದಾನೆ, ಈ ರೀತಿಯಾಗಿ ಭಾರತದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮಿತ್ರರೇ, ಉಸ್ಮಾನ್ ಹಾದಿಯ ಸಹೋದರ ಹೇಳ್ತಾ ಇದ್ದಾನೆ, ಈ ಹತ್ಯೆಯನ್ನು ಮಾಡಿದ್ದು ಮೊಹಮ್ಮದ್ ಯೂನಿಸ್ ಸರ್ಕಾರ ಅಂತ. ಈ ಒಂದು ಸ್ಟೇಟ್ಮೆಂಟ್ ಬಾಂಗ್ಲಾದ ರಾಜಕಾರಣದಲ್ಲಿ ಕಿಚ್ಚೆಬ್ಬಿಸಿದೆ. ಇದರ ನಡುವೆ ತಿರುಬೋಕಿ ಪಾಕಿಸ್ತಾನ ಹೇಳ್ತಾ ಇದೆ, ಒಂದು ವೇಳೆ ಭಾರತ ಏನಾದರೂ ಬಾಂಗ್ಲಾದೇಶದ ಮೇಲೆ ಸೈನಿಕ ಕಾರ್ಯಾಚರಣೆಯಂತಹ ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ಪಾಕಿಸ್ತಾನವನ್ನು ಎದುರಿಸಬೇಕಾಗತ್ತೆ, ಅಂದರೆ ಬಾಂಗ್ಲಾದ ಪರವಾಗಿ ನಾವು ಯುದ್ಧಕ್ಕೆ ಬರ್ತೀವಿ ಅಂತ ಪಾಕಿಸ್ತಾನದ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ರಷ್ಯಾದಿಂದಲೇ ಆರಂಭ ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಯಾವತ್ತೂ ಕೂಡ ಎರಡೂ ದೇಶಗಳ ವಿಚಾರಕ್ಕೆ ತಲೆ ಹಾಕೋದೇ ಇಲ್ಲ. ಅದು ಅಮೆರಿಕದ ರೀತಿಯಲ್ಲ. ಅಮೆರಿಕ ಎಲ್ಲಾಗುತ್ತೋ ಅಲ್ಲಿ ಮೂಗು ತೂರಿಸೋದಕ್ಕೆ ಹೋಗುತ್ತೆ. ರಷ್ಯಾ ಯಾವತ್ತೂ ಸಹ ಅಂತಹ ಉಸಾಬರಿಗೆ ಹೋಗೋದೇ ಇಲ್ಲ. ಏನೇ ಇದ್ರೂ ಕೂಡ ಒಳಗೊಳಗೆ ಸಲಹೆಯನ್ನು ಕೊಡ್ತಾರೆ, ಓಪನ್ ಸ್ಟೇಟ್ಮೆಂಟ್ ಅನ್ನು ಯಾವತ್ತೂ ಕೊಡೋದಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದ ವಿಚಾರದಲ್ಲಿ ರಷ್ಯಾ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಬಾಂಗ್ಲಾದಲ್ಲಿರುವಂತಹ ರಷ್ಯಾದ ರಾಯಭಾರಿ ಬಾಂಗ್ಲಾದ ಸರ್ಕಾರಕ್ಕೆ ಒಂದು ಸಲಹೆ ರೂಪದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ನೀವು ಭಾರತದೊಂದಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವ ಮುನ್ನ, ಅಂದರೆ ಭಾರತದ ವಿರುದ್ಧವಾಗಿ ನೀವು ಮಾತನಾಡೋದಕ್ಕೆ ಮುಂಚೆ 1971 ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳಿ. ಆಗ ಭಾರತ ನಿಮಗೆ ಯಾವ ರೀತಿಯಾಗಿ ಸಹಾಯ ಮಾಡಿತ್ತು. ನೀವಿವತ್ತು ಸ್ವತಂತ್ರ ದೇಶವಾಗಿ ಭಾರತದ ವಿರುದ್ಧ ಮಾತನಾಡ್ತಾ ಇದ್ರಿ ಅಂತಂದರೆ ಅದಕ್ಕೆ ಕಾರಣವೇ ಭಾರತ ಅನ್ನುವ ಅರ್ಥದಲ್ಲಿ ರಷ್ಯಾದ ರಾಯಭಾರಿ ಬಾಂಗ್ಲಾದ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ನೆನಪು ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಲ್ವಾ? ರಷ್ಯಾ ಈಗ ಹೇಳಿದೆ ಎಂದ ಮಾತ್ರಕ್ಕೆ ಯಾಕಷ್ಟು ಬೆಲೆ ಕೊಡಬೇಕು ಅಂತ ನೀವು ಒಂದು ಪ್ರಶ್ನೆ ಕೇಳಬಹುದು. ಬೆಲೆ ಕೊಡಲೇಬೇಕು. ಯಾಕೆ ಗೊತ್ತಾ? 1971 ಬಾಂಗ್ಲಾ ವಿಮೋಚನಾ ಯುದ್ಧ ಇದೆಯಲ್ಲ, ಇದು ಬಾಂಗ್ಲಾದೇಶದ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತೋ ಭಾರತದ ಪಾಲಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಆ ನಿರ್ಣಾಯಕ ಯುದ್ಧದಲ್ಲಿ ಬಾಂಗ್ಲಾವನ್ನ ಸ್ವತಂತ್ರ ದೇಶ ಮಾಡೋದಕ್ಕೆ ಭಾರತ ಬಯಸ್ತಲ್ಲ. ಭಾರತದ ಹಾದಿ ಅಷ್ಟು ಸುಗಮವಾಗಿರಲಿಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಪರವಾಗಿ ಅಮೆರಿಕ ನಿಂತುಕೊಂಡಿತ್ತು. ಭಾರತದ ವಿರುದ್ಧ ಯುದ್ಧಕ್ಕೆ ಬರ್ತೀನಿ ಅಂತ ಅಮೆರಿಕ ಗುಟ್ರು ಹಾಕ್ತಾ ಇತ್ತು. ಅದಕ್ಕೆ ಯೋಜನೆಯನ್ನು ರೂಪಿಸಿ ಹೊರಟಿತ್ತು ಕೂಡ. ಆಗ ಭಾರತದ ಸಹಾಯಕ್ಕೆ ಬಂದಿದ್ದು ಸೋವಿಯತ್ ಯೂನಿಯನ್, ಈಗಿನ ರಷ್ಯಾ. ಯಾವಾಗ ರಷ್ಯಾ ಭಾರತದ ಪರವಾಗಿ ನಿಂತುಕೊಳ್ತೋ ಅಮೆರಿಕ ಹಿಂದೇಟನ್ನು ಹಾಕ್ತು. ಅವತ್ತು ರಷ್ಯಾ ಭಾರತಕ್ಕೆ ಮಾಡದಂತಹ ಸಹಾಯವನ್ನ ಇವತ್ತೂ ಕೂಡ ಭಾರತ ನೆನಪಿನಲ್ಲಿಟ್ಟುಕೊಂಡಿದೆ. ನೀವೇ ನೋಡ್ತಾ ಇದ್ದೀರಿ, ಇವತ್ತು ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾ ಇದೆ, ಒತ್ತಡ ಹಾಕ್ತಾ ಇದೆ. ರಷ್ಯಾದಿಂದ ವ್ಯಾಪಾರ ಮಾಡಬಾರದು ಅಂತ ಹೇಳಿ ಟ್ರಂಪ್ ಮೇಲಿಂದ ಮೇಲೆ ಧಮಕಿ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಭಾರತ ರಷ್ಯಾದ ಸಂಬಂಧವನ್ನು ಬಿಟ್ಟುಕೊಟ್ಟಿಲ್ಲ. ರಷ್ಯಾ ಮತ್ತು ಭಾರತದ ಸಂಬಂಧ ಇವತ್ತು ನಿನ್ನೆಯದಲ್ಲ. ನಾವು ಅಷ್ಟು ಸುಲಭಕ್ಕೆ ಅದನ್ನು ತ್ಯಾಗ ಮಾಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಭಾರತ ಕೊಟ್ಟಿದೆ. ಅಂದರೆ ರಷ್ಯಾದ ಸಹಾಯಕ್ಕೆ ಭಾರತ ಕೃತಜ್ಞತೆಯನ್ನು ತೋರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶ ಭಾರತಕ್ಕೆ ಎಷ್ಟು ಕೃತಜ್ಞವಾಗಿರಬೇಕು ಅಂತ ಯೋಚನೆ ಮಾಡಿ. 1971 ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಭಾರತದ ಪರವಾಗಿ ನಿಂತ್ಕೊಳ್ತು, ಅಮೆರಿಕವನ್ನು ಹಿಮ್ಮೆಟ್ಟಿಸೋದಕ್ಕೆ ಸಹಾಯ ಮಾಡ್ತು ಅನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ಭಾರತ ಇವತ್ತಿಗೂ ಕೂಡ ರಷ್ಯಾಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದೆ. ಅದೇ ಮಿತ್ರರೇ, ಭಾರತ ಬಾಂಗ್ಲಾವನ್ನು ಸ್ವತಂತ್ರಗೊಳಿಸೋದಕ್ಕೆ ಆ ರೀತಿಯಾದಂತಹ ಸಪೋರ್ಟ್ ಮಾಡಿದ್ದಲ್ಲ, ಸ್ವತಃ ಯುದ್ಧಕ್ಕೆ ಹೋಗಿತ್ತು. ಭಾರತದ ಒಟ್ಟು 3843 ಮಂದಿ ಸೈನಿಕರು ಪ್ರಾಣತ್ಯಾಗ ಮಾಡಿದ್ದಾರೆ. ಯಾವುದಕ್ಕೋಸ್ಕರವಾಗಿ? ಬಾಂಗ್ಲಾವನ್ನ ಪಾಕಿಸ್ತಾನದಿಂದ ವಿಮೋಚನೆ ಮಾಡೋದಕ್ಕೋಸ್ಕರವಾಗಿ. ಅಷ್ಟೇ ಅಲ್ಲ ಮಿತ್ರರೇ, 9851 ಭಾರತೀಯ ಸೈನಿಕರು ಗಂಭೀರ ಸ್ವರೂಪದ ಗಾಯಗಳಿಗೆ ತುತ್ತಾಗಿದ್ರು. ಕೆಲವರಂತೂ ಆ ಯುದ್ಧಕ್ಕೋಸ್ಕರವಾಗಿ ಕಣ್ಣು ಕೈಕಾಲು ಕಳೆದುಕೊಂಡು ಜೀವನ ಪರ್ಯಂತ ನರಕ ಅನುಭವಿಸಿದ್ದಾರೆ. ಭಾರತ ಮಾಡದಂತಹ ಸಹಾಯಕ್ಕೆ ಬಾಂಗ್ಲಾದೇಶ ಋಣ ತೀರಿಸಬೇಕು ಅಂತಂದ್ರೆ ಇನ್ನು 100 ವರ್ಷ ಅಡಿಯಾಳಾಗಿದ್ರೂ ಕೂಡ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ. ಆದ್ರೆ ಇವತ್ತು ಅವರು ಭಾರತದ ವಿರುದ್ಧವೇ ತಿರುಗಿ ಬೀಳ್ತಾ ಇದ್ದಾರೆ.
ಭಾರತದ 7 ಸಿಸ್ಟರ್ಸ್ ಅನ್ನ ಬೇರೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಕೈಲಾಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರು ಅವತ್ತು ಬಾಂಗ್ಲಾದೇಶದಲ್ಲಿ ನರಮೇಧ ಮಾಡಿ ಅತ್ಯಾಚಾರ ಅನಾಚಾರಗಳನ್ನು ಮಾಡಿದ್ರೋ ಆ ದೇಶದ ಜೊತೆಗೆ ಕೈ ಜೋಡಿಸ್ತಾ ಇದೆ. ಆ ದೇಶದ ಸೇನೆಯ ಜೊತೆಗೆ ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ತಯಾರಾಗಿದೆ. ಹೀಗಾಗಿ ರಷ್ಯಾ ಹೇಳ್ತಾ ಇದೆ, ನೀವು ಏನೇ ಮಾಡೋದಿದ್ರೂ ಕೂಡ ಒಮ್ಮೆ 1971 ನೆನಪು ಮಾಡಿಕೊಳ್ಳಿ ಅಂತ. ಬಾಂಗ್ಲಾದೇಶಕ್ಕೆ ಇದು ನೆನಪಾಗೋದಿಲ್ಲ, ನೆನಪಾಗುವಂತಹ ಸ್ಥಿತಿಯಲ್ಲಿ ಅವರಿಲ್ವೂ ಇಲ್ಲ. ಹಾಗಾದ್ರೆ ರಷ್ಯಾ ಯಾಕೋಸ್ಕರವಾಗಿ ಬಾಂಗ್ಲಾದ ವಿಚಾರದಲ್ಲಿ ಇಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತು? ರಷ್ಯಾಗೆ ಏನಿದೆ ಇಂಟ್ರೆಸ್ಟ್ ಬಾಂಗ್ಲಾದ ವಿಚಾರದಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ದೆ ಆದ್ರೆ, ರಷ್ಯಾ ಒಂದು ರೀತಿಯಲ್ಲಿ ಬಾಂಗ್ಲಾ ವಿಚಾರದಲ್ಲಿ ಟ್ರ್ಯಾಪ್ ಆಗಿದೆ. ಅದು ಹೇಗೆ ಕೇಳಿದ್ರೆ, ಬಾಂಗ್ಲಾಗೆ ಬಹಳ ದೊಡ್ಡ ಅಮೌಂಟ್ನ ಸಾಲವನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ರೂಪುರ್ ಅನ್ನುವಲ್ಲಿ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ರೆಡಿ ಆಗ್ತಾ ಇದೆ, ಬಹಳ ದೊಡ್ಡದಾದಂತಹ ನ್ಯೂಕ್ಲಿಯರ್ ಪ್ಲಾಂಟ್. ಇದಕ್ಕೋಸ್ಕರವಾಗಿ ರಷ್ಯಾ ಬರೋಬ್ಬರಿ $11.5 ಬಿಲಿಯನ್ ನಷ್ಟು ಬಾಂಗ್ಲಾಗೆ ಸಾಲವನ್ನು ಕೊಟ್ಟಿದೆ. ಮಾತ್ರ ಅಲ್ಲ, ಆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಕೂಡ ಕೊಟ್ಟಿದೆ. ಬಾಂಗ್ಲಾದೇಶದಲ್ಲಿ ರಷ್ಯಾ ಇಷ್ಟೊಂದು ದೊಡ್ಡ ಮಟ್ಟದ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರ ನಂಬಿಕೆ ಏನಾಗಿತ್ತು ಗೊತ್ತಾ? ಬಾಂಗ್ಲಾ ಯಾವತ್ತಿದ್ರೂ ಕೂಡ ಭಾರತಕ್ಕೆ ನಿಷ್ಠೆಯನ್ನು ತೋರಿಸುತ್ತೆ, ಹೀಗಾಗಿ ನಾವು ಭಾರತದ ಧೈರ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ಮಾಡಬಹುದು ಅಂತ ರಷ್ಯಾ ಅವತ್ತು ಧೈರ್ಯ ಮಾಡಿತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬಾಂಗ್ಲಾದೇಶ ಬಡ್ಡಿ ಕಟ್ಟೋದಿರಲಿ, ಅಸಲನ್ನ ವಾಪಸ್ ಕೊಡೋದು ಕೂಡ ಕಷ್ಟದಲ್ಲಿದೆ. ಯಾಕೆ ಅಂತಂದ್ರೆ ಬಾಂಗ್ಲಾದ GDP ಕಂಟಿನ್ಯೂಸ್ ಆಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದ ಪಾಲಿಸಿಯೂ ಕೂಡ ಶಿಫ್ಟ್ ಆಗಿದೆ. ಈ ಹಿಂದೆ ಬಾಂಗ್ಲಾದೇಶ ಅಭಿವೃದ್ಧಿಯ ದಿಕ್ಕಿನತ್ತ ಹೋಗ್ತಾ ಇತ್ತು, ಅಂದ್ರೆ ಎಕನಾಮಿಕಲ್ ಅಭಿವೃದ್ಧಿ. ಈಗ ಅವ್ರಿಗೆ ಏನು ಅನಿಸ್ತಾ ಇದೆ ಗೊತ್ತಾ? ನಾವು ಕೂಡ ಪಾಕಿಸ್ತಾನದಂತೆ ದೊಡ್ಡ ಸೇನೆಯನ್ನು ಹೊಂದಬೇಕು, ಭಾರತದ ವಿರುದ್ಧವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ನಾವು ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ನಮ್ಮ ಬಳಿಯಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಸೇನೆ ಇರಬೇಕು, ದೊಡ್ಡ ಏರ್ಫೋರ್ಸ್ ಇರಬೇಕು, ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್ಗಳಿರಬೇಕು. ಹೀಗಾಗಿ ನಾವು ಸೇನೆಗೆ ಹೆಚ್ಚು ವೆಚ್ಚ ಮಾಡಬೇಕು ಅಂತ ಬಾಂಗ್ಲಾದ ಸರ್ಕಾರ ಕನಿಸೋದಕ್ಕೆ ಶುರುವಾಗಿದೆ. ಬಾಂಗ್ಲಾದ ಸರ್ಕಾರ ಅಂತಂದ್ರೆ ಅಲ್ಲಿರುವಂತಹದ್ದು ಪ್ರತಿಭಟನಾಕಾರರ ಸರ್ಕಾರ, ಅಜ್ಞಾನಿಗಳ ಸರ್ಕಾರ. ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಮಿತ್ರರೇ, ತಪ್ಪೇನಿಲ್ಲ. ಬಾಂಗ್ಲಾದೇಶದ ಮುಂದೆ 2 ದಾರಿ ಇದೆ. ಒಂದು ದಾರಿ ಯಾವುದು ಕೇಳಿದ್ರೆ ಭಾರತದ ಹಾದಿಯಲ್ಲಿ ಹೋಗುವಂತಹದ್ದು, ಆರ್ಥಿಕ ಸುಧಾರಣೆ, ಅತಿ ಹೆಚ್ಚಿನ ಗ್ರೋತ್ ರೇಟ್, ಇನ್ವೆಸ್ಟ್ಮೆಂಟ್ಗಳನ್ನು ಆಕರ್ಷಿಸುವಂತಹದ್ದು, ದೇಶದಲ್ಲಿ ಸ್ಥಿರತೆಯನ್ನು ತರುವಂತಹದ್ದು. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶಕ್ಕಿರುವ ಹಾದಿ ಏನು ಕೇಳಿದ್ರೆ ಅದು ಪಾಕಿಸ್ತಾನದ ಮಾಡೆಲ್. ಪಾಕಿಸ್ತಾನದ ಮಾದರಿಯನ್ನ ನಾನೇ ನಿಮಗೆ ವಿವರಿಸಬೇಕಾ? ದೊಡ್ಡದಾದಂತಹ ಮಿಲಿಟರಿ ವೆಚ್ಚ, ಮೂಗಿಗಿಂತ ಮೂಗುತಿ ಭಾರ ಅನ್ನುವಂತಹ ರೀತಿಯ ಮಿಲಿಟರಿ, ಗ್ರೋತ್ ರೇಟ್ನಲ್ಲಿ ನೆಗೆಟಿವ್ ಸಾಧನೆ, ಭಯೋತ್ಪಾದನೆಯನ್ನ ಆಕರ್ಷಿಸುವಂತಹದ್ದು, ಭಯೋತ್ಪಾದನೆಯನ್ನ ಪೋಷಿಸುವಂತಹದ್ದು. ಇದು ಪಾಕಿಸ್ತಾನದ ಮಾಡೆಲ್. ಸದ್ಯ ಬಾಂಗ್ಲಾದೇಶ 2ನೇ ಮಾಡೆಲ್ ಅನ್ನೇ ಆಯ್ಕೆ ಮಾಡಿಕೊಂಡಿದೆ, ಅಂದ್ರೆ ಪಾಕಿಸ್ತಾನದ ದಾರಿಯಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ರಷ್ಯಾಗೆ ಅನ್ನಿಸ್ತಾ ಇದೆ, ನಾವು ಹೂಡಿಕೆ ಮಾಡದಂತಹ $11.5 ಬಿಲಿಯನ್ ಏನಿದೆ ಇದು ನೀರಿನಲ್ಲಿ ಹೋಮ ಆಗ್ಬಿಡಬಹುದು ಅಂತ. ಅದಕ್ಕೆ ಅವರು ಬಾಂಗ್ಲಾದೇಶಕ್ಕೆ ಆರಂಭದಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಭಾರತದ ವಿರುದ್ಧ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಒಮ್ಮೆ 1971 ನೆನಪು ಮಾಡಿಕೊಳ್ಳಿ ಅಂತ. ಇವತ್ತು ಕೇವಲ ರಷ್ಯಾ ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ. ಬಾಂಗ್ಲಾದೇಶದಲ್ಲಿರುವಂತಹ ಅಳಿದುಳಿದ ಬುದ್ಧಿವಂತರು ಕೂಡ ಅಲ್ಲಿನ ಸರ್ಕಾರಕ್ಕೆ ಇದನ್ನೇ ಹೇಳ್ತಾ ಇದ್ದಾರೆ. ನೀವು ಇದೇ ರೀತಿಯಾದಂತಹ ಅರಾಜಕತೆಯನ್ನ ಬಾಂಗ್ಲಾದೇಶದಲ್ಲಿ ಮುಂದುವರಿಸಿದ್ದೇ ಆದ್ರೆ ಬಾಂಗ್ಲಾದೇಶದ ಎಕಾನಮಿ ಹೊಡೆತ ತಿನ್ನುತ್ತೆ, ನಮ್ಮಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ. ಬಾಂಗ್ಲಾದೇಶದಲ್ಲಿ ಹೂಡಿಕೆ ಮಾಡಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಂದ್ರೆ ಉದ್ಯಮಿಗಳು ಹಿಂದೇಟ್ ಹಾಕ್ತಾರೆ. ಹೀಗಂತ ಬಾಂಗ್ಲಾದೇಶದ ಥಿಂಕ್ ಟ್ಯಾಂಕ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ವಾ, ಬಾಂಗ್ಲಾದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ದೊಡ್ಡ ದೊಡ್ಡ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಅಂತಂದ್ರೆ ರಸ್ತೆಯಲ್ಲಿ ಹೋಗಿ ಘೋಷಣೆ ಕೂಗೋದಲ್ಲ, ಕಂಡ ಆಸ್ತಿಗಳನ್ನು ನಾಶ ಮಾಡುವಂತಹದ್ದು. ಒಂದು ರೀತಿಯಲ್ಲಿ ಅಸ್ಥಿರತೆ ತಾಂಡವವಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶಕ್ಕೆ ಹೋಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಯಾರಿಗಾದ್ರೂ ಆ ಧೈರ್ಯ ಬರುತ್ತಾ? ಇದೇ ಕಾರಣದಿಂದ ಬಾಂಗ್ಲಾದ GDP ಗ್ರೋತ್ ರೇಟ್ ಇದೆಯಲ್ಲ, ನಿರಂತರವಾಗಿ ಡೌನ್ ಆಗ್ತಲೇ ಇದೆ. ಅವರು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಸದ್ಯದಲ್ಲೇ ಪಾಕಿಸ್ತಾನವನ್ನ ಹಿಂದೆ ಹಾಕ್ತಾರೆ, ಅಂದ್ರೆ ನೆಗೆಟಿವ್ ಗ್ರೋತ್ ರೇಟ್ನಲ್ಲಿ. ಬಾಂಗ್ಲಾದೇಶದ ಇವತ್ತಿನ ಹುಚ್ಚಾಟ ಇದೆಯಲ್ಲ, ಅಲ್ಲಿನ ಯುವಕರು ಮತಾಂಧರಾಗಿ ವರ್ತಿಸ್ತಾ ಇದ್ದಾರಲ್ಲ, ಇದರ ರಿಸಲ್ಟ್ ಬರೋದಕ್ಕೇನು ಬಹಳ ಸಮಯ ಕಾಯಬೇಕಾಗಿಲ್ಲ. ಮುಂದಿನ ಒಂದು 2 ವರ್ಷದಲ್ಲಿ ನೀವೇ ನೋಡ್ತೀರಿ ಬಾಂಗ್ಲಾದ ಪರಿಸ್ಥಿತಿ ಏನಾಗುತ್ತೆ ಅಂತ. ಈಗಾಗಲೇ ಬಾಂಗ್ಲಾದೇಶದ ಫೈನಾನ್ಸ್ ಅಡ್ವೈಸರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಬೇಕು, ಬೆಲೆಯಲ್ಲಿ ಸ್ಥಿರತೆಯನ್ನ ತರಬೇಕು ಅಂತಂದ್ರೆ ನಾವು ಭಾರತದೊಂದಿಗೆ ವ್ಯಾಪಾರ ಮಾಡಬೇಕು, ಭಾರತದಿಂದ ವಸ್ತುಗಳನ್ನು ತರಿಸ್ಕೊಳ್ಬೇಕು. ಬಾಂಗ್ಲಾಗೆ ಬೇರೆ ಉತ್ತಮವಾದಂತಹ ಆಲ್ಟರ್ನೇಟಿವ್ ಇಲ್ಲ ಅಂತೇಳಿ ಬಾಂಗ್ಲಾದ ಫೈನಾನ್ಸ್ ಅಡ್ವೈಸರ್ ಅಲ್ಲಿನ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಆ ಸಲಹೆಯನ್ನ ಸ್ವೀಕರಿಸಿ ಅದನ್ನು ಜಾರಿಗೆ ತರುವಂತಹ ಸ್ಥಿತಿಯಲ್ಲಿಲ್ಲ. ಅಲ್ಲಿನ ಸರ್ಕಾರದಲ್ಲಿ ಎಂತಹ ಮತಾಂಧರು ತುಂಬಿಕೊಂಡಿದ್ದಾರೆ ಅಂತಂದ್ರೆ, ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಯುವಕನ ಭಾಷಣವನ್ನ ಕೇಳ್ತಾ ಇದ್ದೆ. ಆತ ಏನ್ ಬೊಗಳೆ ಬಿಡ್ತಾ ಇದ್ದ ಗೊತ್ತಾ?
ಒಂದು ವೇಳೆ ಬಾಂಗ್ಲಾದೇಶ ಏನಾದರೂ ಭಾರತಕ್ಕೆ ಹಣ ಕೊಡೋದನ್ನು ನಿಲ್ಲಿಸಿದ್ದೆ ಆದರೆ ಭಾರತ ಬಿಕಾರಿ ಆಗಿಬಿಡುತ್ತೆ ಅಂತ. ಮಿತ್ರರೇ, ಭಾರತ ಅದು ಯಾವತ್ತು ಬಾಂಗ್ಲಾದಿಂದ ಹಣ ಪಡೆದಿತ್ತೋ ನನಗಂತೂ ಗೊತ್ತಿಲ್ಲ. ಬಹುಶಃ ಆತ ಜರ್ಮನಿಯಲ್ಲಿ ಕೂತ್ಕೊಂಡು ಒಬ್ಬ ವಿಡಿಯೋ ಮಾಡ್ತಾನಲ್ಲ, ಭಾರತಕ್ಕೆ ಬಾಂಗ್ಲಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ, ಭಾರತಕ್ಕಿಂತ ಬಾಂಗ್ಲಾ ಹಲವು ಪಟ್ಟು ಮುಂದಿದೆ ಅಂತ. ಆ ವಿಡಿಯೋಗಳನ್ನು ನೋಡಿಕೊಂಡೇ ಮಾತನಾಡ್ತಿರ್ಬೇಕು ಅಂತ ನನಗನ್ಸಿತ್ತು. ಇನ್ನು ಬಾಂಗ್ಲಾದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಮೂಲ ಕಾರಣ ಏನು? ಉಸ್ಮಾನ್ ಹಾದಿಯ ಹತ್ಯೆ. ಆ ಹತ್ಯೆಯನ್ನ ಭಾರತ ಮಾಡಿದೆ ಅಂತ ಈ ಹಿಂದಿನಿಂದಲೂ ಕೂಡ ಮೊಹಮ್ಮದ್ ಯೂನಿಸ್ ಸರ್ಕಾರ ಭಾರತದ ಮೇಲೆ ಗೂಬೆ ಕೂರಿಸುವಂತ ಒಂದು ನರೇಟಿವ್ ಬಿಲ್ಡ್ ಮಾಡ್ತಾ ಇತ್ತು. ಅವರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಉಸ್ಮಾನ್ ಹಾದಿಯನ್ನ ಕೊಲ್ಲಿಸಿದ್ದು ಭಾರತ, ಉಸ್ಮಾನ್ ಹಾದಿಗೆ ಗುಂಡು ಹಾರಿಸಿದಂತವರು ಭಾರತಕ್ಕೆ ಪರಾರಿಯಾಗಿದ್ದಾರೆ, ಭಾರತ ಕೊಲೆಗಡಕರನ್ನ ರಕ್ಷಿಸ್ತಾ ಇದೆ. ಇಂತಹ ಸ್ಟೇಟ್ಮೆಂಟ್ಗಳು ಬಾಂಗ್ಲಾದ ಕಡೆಯಿಂದ ಬರ್ತಾ ಇತ್ತು. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಅದೇ ಉಸ್ಮಾನ್ ಹಾದಿಯ ಅಣ್ಣ ಈಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನನ್ನ ತಮ್ಮನನ್ನ ಕೊಂದಿದ್ದು ಬಾಂಗ್ಲಾದಲ್ಲಿರುವಂತಹ ಮೊಹಮ್ಮದ್ ಯೂನಿಸ್ ಸರ್ಕಾರ. ಆ ಸರ್ಕಾರದ ಒಂದು ಭಾಗವೇ ವ್ಯವಸ್ಥಿತವಾಗಿ ನನ್ನ ತಮ್ಮನನ್ನ ಕೊಲೆ ಮಾಡಿದೆ. ಈ ಕೊಲೆಗೆ ಮೂಲ ಕಾರಣ ಬಾಂಗ್ಲಾದ ಚುನಾವಣೆಯ ಹಳಿ ತಪ್ಪಿಸುವಂತಹದ್ದು. ಹೀಗಂತ ಉಸ್ಮಾನ್ ಹಾದಿಯ ಅಣ್ಣ ಓಮರ್ ಹಾದಿ ಹೇಳಿಕೆ ಕೊಟ್ಟಿದ್ದಾನೆ. ಇದರ ಜೊತೆಗೆ ಆತ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಮೊಹಮ್ಮದ್ ಯೂನಿಸ್ ಈ ವಿಚಾರದಲ್ಲಿ ನುಣುಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತಿಂಗಳಲ್ಲಿ ದೇಶ ಬಿಡ್ತೀನಿ ಅಂತ ಆತ ಏನಾದರೂ ಅಂದುಕೊಂಡಿದ್ದೆ ಆದ್ರೆ ಅದು ಖಂಡಿತವಾಗ್ಲೂ ಅಸಾಧ್ಯ. ಯಾವುದೇ ಕಾರಣಕ್ಕೂ ಕೂಡ ನ್ಯಾಯದಿಂದ ಆತ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಓಮರ್ ಹಾದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ಬಾಂಗ್ಲಾದ ವಿಚಾರದಲ್ಲಿ ಭಾರತ ಏನೋ ಮಾಡಬೇಕು, ನಮ್ಮ ಸೇನೆಯನ್ನು ನುಗ್ಗಿಸಬೇಕು ಹೀಗಂತ ನನಗೇನು ಅನ್ನಿಸ್ತಾ ಇಲ್ಲ. ಅವರೇ ಹೊಡ್ಕೊಂಡು ಸಾಯ್ತಾರೆ, ಅದರಲ್ಲೇನು ಡೌಟೇ ಪಡಬೇಡಿ. ಆ ರೀತಿಯ ಸ್ಥಿತಿಗೆ ಬಾಂಗ್ಲಾದೇಶ ತಲುಪಿದೆ. ಯಾಕೆ ಕೇಳಿದ್ರೆ ಅವರು ಪಾಕಿಸ್ತಾನದ ವಿಚಾರಧಾರೆಯಲ್ಲಿ ಮುಂದುವರಿತಾ ಇದ್ದಾರಲ್ವಾ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನವೂ ಕೂಡ ಬಾಂಗ್ಲಾದ ವಿಚಾರದಲ್ಲಿ ಪದೇ ಪದೇ ಮೂಗು ತೂರಿಸ್ತಾ ಇದೆ. ಸದ್ಯ ಪಾಕಿಸ್ತಾನದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷ PML ಇದೆಯಲ್ಲ, ಪಾಕಿಸ್ತಾನ ಮುಸ್ಲಿಂ ಲೀಗ್, ಅದರ ನಾಯಕ ಸೈಯದ್ ಉಸ್ಮಾನಿ ಅನ್ನುವಂಥವನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಂದು ವೇಳೆ ಬಾಂಗ್ಲಾದಲ್ಲಿ ಈಗಿರುವ ಪರಿಸ್ಥಿತಿಯನ್ನು ಬಳಸಿಕೊಂಡು ಭಾರತ ಏನಾದರೂ ಸೈನಿಕ ಕಾರ್ಯಾಚರಣೆಗೆ ಮುಂದಾಗಿದ್ದೇ ಆದರೆ, ಬಾಂಗ್ಲಾದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಕ್ಕೆ ಭಾರತ ಕೈ ಇಟ್ಟಿದ್ದೇ ಆದರೆ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ. ಪಾಕಿಸ್ತಾನದ ಮಿಸೈಲ್ಗಳಿಗೆ ಭಾರತ ಏನು ದೂರ ಇಲ್ಲ. ಈ ರೀತಿಯಾಗಿ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಜೊತೆಗೆ ಅದೇ ಸೈಯದ್ ಉಸ್ಮಾನಿ ಹೇಳಿದ್ದಾನೆ, ಬಾಂಗ್ಲಾದೇಶದ ಸೇನೆ ಮತ್ತು ಪಾಕಿಸ್ತಾನದ ಸೇನೆ ಜಂಟಿಯಾಗಿ ಮೈತ್ರಿ ಮಾಡಿಕೊಳ್ಬೇಕು, ಆ ಮೂಲಕವಾಗಿ ಭಾರತವನ್ನ ಜಂಟಿಯಾಗಿ ಎದುರಿಸಬೇಕು ಅಂತ ಆತ ಕರೆ ಕೊಟ್ಟಿದ್ದಾನೆ. ಇಂತಹ ಮಾತುಗಳನ್ನು ಕೇಳಿದಾಗ ನಗಾಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಇರಬಹುದು, ಬಾಂಗ್ಲಾದೇಶ ಇರಬಹುದು, ಅವರು ಕೇವಲ ಆರ್ಥಿಕವಾಗಿ ಮಾತ್ರ ದಿವಾಳಿ ಆಗಿಲ್ಲ, ಬೌದ್ಧಿಕವಾಗಿಯೂ ಕೂಡ ಯಾವ ಹಂತಕ್ಕೆ ದಿವಾಳಿ ಆಗಿದ್ದಾರೆ ಅನ್ನೋದನ್ನ ಅವರ ಮಾತುಗಳೇ ತೋರಿಸ್ತಾ ಇದೆ. ಇದೇ ಪಾಕಿಸ್ತಾನದ ಮುಲ್ಲಾ ಮುನೀರ್ ಹೇಳ್ತಾನೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಮ್ಮನ್ನ ದೇವರು ಬಂದು ರಕ್ಷಿಸಿದ, ಆ ಅನುಭವ ನಮಗಾಯ್ತು, ಇಲ್ಲದೆ ಹೋದ್ರೆ ಭಾರತ ನಮ್ಮನ್ನ ಮುಗಿಸ್ತಾ ಇತ್ತು ಅಂತ. ಈಗ ಇವರು ಬಾಂಗ್ಲಾದೇಶವನ್ನ ರಕ್ಷಿಸ್ತಾರಂತೆ. ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಆ ದಮ್ಮು ತಾಕತ್ತು ಇದ್ದಿದ್ದೇ ಆಗಿದ್ರೆ 1971ರಲ್ಲಿ ಬಾಂಗ್ಲಾದೇಶ ನಿರ್ಮಾಣ ಆಗ್ತಾ ಇತ್ತ. ಅವತ್ತೇ ರಕ್ಷಿಸಿಕೊಳ್ಳೋದಕ್ಕಾಗದೇ ಇರುವಂಥವ್ರು ಇವತ್ತು ರಕ್ಷಿಸಿಕೊಳ್ತಾರ. ಅದಕ್ಕೆ ರಷ್ಯಾ ಬಾಂಗ್ಲಾದೇಶಕ್ಕೆ ಹೇಳಿದ್ದು 1971 ಒಮ್ಮೆ ನೆನಪು ಮಾಡಿಕೊಳ್ಳಿ, ನಿಮ್ಮನ್ನ ಹುಟ್ಟಿಸಿದಂತಹ ಭಾರತಕ್ಕೆ ಅಳಿಸಿ ಹಾಕೋದೇನು ದೊಡ್ಡ ವಿಚಾರ ಅಲ್ಲ ಅನ್ನುವ ಅರ್ಥದಲ್ಲೇ ರಷ್ಯಾ ಬಾಂಗ್ಲಾದೇಶಕ್ಕೆ ಕಿವಿ ಹಿಂಡುವಂತಹ ಕೆಲಸ ಮಾಡಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.